ನಾವು ದೇವಕನ್ಯೆಯರು, 7 ಜನರು ನಾವು ದೇವಕನ್ಯೆಯರು. ಇದು ಅತಿ ವಿಶೇಷವಾದ ಧಾರ್ಮಿಕ ನಂಬಿಕೆಯೊಂದರಲ್ಲಿ ಕೇಳಿಬಂದ ಮಾತುಗಳು. ಹೌದು, ಗೋಂದೋಲು ಸೇವೆ ಇದು ಜಿಲ್ಲೆಯ ಮಟ್ಟಿಗೆ ಅತ್ಯಂತ ವಿರಳವಾದ ನಾಟ್ಯ ಸೇವೆ. ನಂಬಿದ ಜನರು ತಮ್ಮ ಸಮಸ್ಯೆ ಅಥವಾ ಇಷ್ಟಾರ್ಥ ಸಿದ್ಧಿಗಾಗಿ ಕೊಡುವ ಸೇವೆ ಇದಾಗಿದ್ದು, ಕುಂದಾಪುರ ಕಡೆಗಳಲ್ಲಿ ಸಾಮಾನ್ಯವಾಗಿದ್ದರೂ ಇಂತಹ ಸೇವೆಯೊಂದು ಇತ್ತೀಚೆಗೆ ಕಿನ್ನಿಗೋಳಿಯ ಉಲ್ಲಂಜೆ ನಿವಾಸಿ ಕೂಸು ಅವರ ಮನೆಯಲ್ಲಿ ನಡೆಯಿತು. ಶ್ರೀ ದುರ್ಗಾ ಪರಮೇಶ್ವರಿ ಜೋಡುಗದ್ದುಗೆಯಮ್ಮನವರ ದೇವಸ್ಥಾನ, ನೂಜಿ, ಬ್ರಹ್ಮಾವರ. ಇದು ಮರಾಠಿ ನಾಯ್ಕ್ ಜನಾಂಗದವರು ನಂಬಿಕೊಂಡು ಬಂದ ದೇವರು. ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ರೀತಿಯ ಹರಕೆಗಳು ಪ್ರಸಿದ್ಧಿಯನ್ನು ಪಡೆದರೆ, ಇಲ್ಲಿನ ದೇವರಿಗೆ ಭಕ್ತರು ಗೋಂದೋಲು ಸೇವೆ ಸಲ್ಲಿಸುವ ಸಂಪ್ರದಾಯ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ತಮ್ಮ ಸಮಸ್ಯೆ ನಿವಾರಣೆ ಅಥವಾ ಇಷ್ಟಾರ್ಥ ಸಿದ್ಧಿಯ ನಂತರ ಗೋಂದೋಲು ಸೇವೆಗೆ ತಯಾರಿ ನಡೆಸಲಾಗುತ್ತದೆ. ತಮಗೆ ಬೇಕಾದ ದಿನ ನಿಗದಿ ಮಾಡಿ ತಾವು ಹರಕೆ ಸಲ್ಲಿಸಿದ ದೇವಳಕ್ಕೆ ಹೋಗಿ ಹರಕೆಗೆ ನಿಗದಿಯಾದ ದಿನ ತಿಳಿಸಿ ವೀಳ್ಯ ಕೊಡುವ ಕ್ರಮ ಇದೆ. ನಂತರ ಗೋಂದೋಲು ಸೇವೆ ನಡೆಯುವ ಮನೆಯ ಅಂಗಳಕ್ಕೆ ನೂಜಿ ದೇವಸ್ಥಾನದಿಂದ ಅಲ್ಲಿನ ಅರ್ಚಕರು ದೇವರೊಂದಿಗೆ ಬಂದು ದೇವರನ್ನು ಪೀಠದಲ್ಲಿ ಇಟ್ಟು ಅದಕ್ಕೆ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿದ ನಂತರ ಈ ಸೇವೆ ಪ್ರಾರಂಭವಾಗುತ್ತದೆ. ನಂತರ ದೇವರ ಮುಂಭಾಗ ಮುಖವರ್ಣಿಕೆ ಇಲ್ಲದ ಯಕ್ಷಗಾನದಂತಹ ದಿರಿಸು ತೊಟ್ಟ 10-12 ಮಂದಿ ತಾಸೆ ಮತ್ತು ವಾದ್ಯದ ನಿನಾದಕ್ಕೆ ಕುಣಿಯುತ್ತಾರೆ. ಸುಮಾರು ಅರ್ಧ ಗಂಟೆಯ ಒಂದು ಹಂತದ ನೃತ್ಯ ಸೇವೆಯ ನಂತರ ಹರಕೆ ಸಲ್ಲಿಸಿದವರ ಉಪಸ್ಥಿತಿಯಲ್ಲಿ ದೇವರಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ನಂತರ ಮತ್ತೊಂದು ಸುತ್ತಿನ ನೃತ್ಯ ಸೇವೆ ನಡೆಯುತ್ತದೆ. ಈ ಹಂತದಲ್ಲಿ ಬೇರೆ ಬೇರೆ ದೇವರುಗಳನ್ನು ಭಜನೆ ರೀತಿಯಲ್ಲಿ ಹೊಗಳಿ ಮುಂದಕ್ಕೆ 5 ಜೀಟಿಗೆಗಳನ್ನು ಮನೆಯವರ ಕೈಯಲ್ಲಿ ಉರಿಸಿ 3ನೇ ಸುತ್ತಿನ ನೃತ್ಯ ಪ್ರಾರಂಭವಾಗುತ್ತದೆ. ಪಂಚಜೀಟಿಗೆಯನ್ನು ಹಿಡಿದ ಮನೆಯವರು ಕೂಡ ಈ ಸಂದರ್ಭದಲ್ಲಿ ಈ ನೃತ್ಯದಲ್ಲಿ ಪಾಲ್ಗೊಳ್ಳಬೇಕಾಗುತ್ತದೆ. ಈ ಹಂತ ಮುಗಿದ ಕೂಡಲೇ ದುರ್ಗಾ ಪರಮೇಶ್ವರಿಯ ದರ್ಶನ ಪ್ರಾರಂಭವಾಗುತ್ತದೆ. ಇದು ಜಿಲ್ಲೆಯಲ್ಲಿ ನಡೆಯುವ ದೈವ ದರ್ಶನದಂತೆ ಇರುತ್ತದೆ. ಸೇವೆ ನಡೆಸುವ ಉದ್ದೇಶ ಮತ್ತು ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ದೇವರ ಮುಂದೆ ಹೇಳಿ ಪರಿಹಾರದ ನಂತರ ಪ್ರಸಾದ ವಿತರಣೆ ನಡೆಯುತ್ತದೆ. ಇಲ್ಲಿಗೆ ಈ ಸೇವೆ ಮುಕ್ತಾಯವಾಗುತ್ತದೆ. ನವರಾತ್ರಿಯ ವಿಜಯದಶಮಿಯ ನಂತರ ಪ್ರಾರಂಭವಾಗುವ ಈ ಸೇವೆ ಜೂನ್ನಲ್ಲಿ ಸಂಕ್ರಮಣದ ತನಕ ನಡೆಯುತ್ತದೆ. ಈ ಸೇವೆಗೆ ಸುಮಾರು 20,000 ರಿಂದ 25,000 ಖರ್ಚು ತಗಲುತ್ತದೆ. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಈ ಸೇವೆ ಸಲ್ಲಿಸುತ್ತಾರೆ. ಸೇವೆ ಇಲ್ಲದ ದಿನಗಳಲ್ಲಿ ದೇವಸ್ಥಾನದಲ್ಲಿಯೇ ಈ ದೇವರಿಗೆ ನಿತ್ಯ ಪೂಜೆ ಸಲ್ಲಿಸಲಾಗುತ್ತದೆ. ಶ್ರೀ ದುರ್ಗಾ ಪರಮೇಶ್ವರಿ ಜೋಡುಗದ್ದುಗೆ ಅಮ್ಮನವರ ದೇವಸ್ಥಾನ, ನೂಜಿ, ಹಳುವಳ್ಳಿ ಗ್ರಾಮ, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ. ನಾನು ಅಲ್ಲಿಯ ಅರ್ಚಕ ಅವರ ಮಗ, ಹಾಗೆ ದೇವಸ್ಥಾನದ ಅಧ್ಯಕ್ಷನು, ಆಡಳಿತ ಮಂಡಳಿ ಅಧ್ಯಕ್ಷನು ಕೂಡ ಹೌದು. ಅದೇ ಪ್ರಕಾರವಾಗಿ ಶ್ರೀದೇವಿಗೆ ಈಗ ಭಕ್ತರು ಈಗ ಅಂದರೆ ಅವರ ಕಷ್ಟದ ಕಾಲದಲ್ಲಿ ಅಥವಾ ಅವರಿಗೆ ಸಂತಾನ ಭಾಗ್ಯಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಈ ಥರ ಎಲ್ಲ ಅವರ ಅಪೇಕ್ಷೆಯನ್ನು ದೇವಿಯಲ್ಲಿ ಕೇಳಿಕೊಂಡು ಹರಕೆಯನ್ನು ಹೊರ್ತಾರೆ. ಆ ಅವರ ಹರಕೆ ಈಡೇರಿದ ಮೇಲೆ ತಾಯಿಯ ಸನ್ನಿಧಾನದಲ್ಲಿ ಪಂಚದ್ಯೂಟಿಗೆ ಸೇವೆ ಅಂತ ಹರಕೆ ಹೊತ್ಕೊತಾರೆ. ಶ್ರೀದೇವರ ಸನ್ನಿಧಾನದಲ್ಲಿ ಹರಕೆ ಹೊತ್ಕೊಂಡಾದ ಮೇಲೆ ಅವರ ಕೆಲಸಗಳು ಈಡೇರಿದ ತಕ್ಷಣ ಶ್ರೀದೇವರಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಗೋಂದಲ ಪೂಜೆ ಉಂಟು ಅಂತ ಹೇಳಿ ವೀಳ್ಯವನ್ನು ಕೊಟ್ಟು
ನಮ್ಮನ್ನು ಕರೀತಾರೆ. ಆ ದಿನ ಒಂದು ದಿನವನ್ನು ನಿಗದಿ ಮಾಡಿಕೊಂಡು ಆ ದಿನ ನಮ್ಮನ್ನು ಕರೀತಾರೆ. ಅದೇ ಪ್ರಕಾರವಾಗಿ ದೇವಸ್ಥಾನದಿಂದ ಮೂಲ ಪೀಠವನ್ನು ತರ್ತೇವೆ ನಾವು. ತಂದು ಅವರ ಯಾರು ಹರಕೆ ಹೊತ್ಕೊಳ್ತಾರೆ ಅವರ ಮನೆಯ ಅಂಗಳದಲ್ಲಿ ತುಳಸಿಕಟ್ಟೆಯ ಮುಂಭಾಗದಲ್ಲಿ ಶ್ರೀದೇವರನ್ನು ಚಂದದಿಂದ ಅಲಂಕಾರವನ್ನು ಮಾಡಿ ಸೇವೆಯನ್ನು ಕೊಟ್ಟು ನರ್ತನ ಸೇವೆಯನ್ನು ಕೊಟ್ಟು ಪಂಚದೀಟಿಗೆಯನ್ನು ಹಚ್ಚಿಸಿಕೊಂಡು ಹಾಗೆ ಶ್ರೀದೇವರ ಅಭಯವಾಕ್ಷವು ಕೂಡ ಸನ್ನಿಧಾನದ ದರ್ಶನ ಸೇವೆ ಮುಖ್ಯನಾಗ್ತದೆ. ಅದೇ ಪ್ರಕಾರವಾಗಿ ಅಂದರೆ ಬಂದಂತಹ ಗಣಗಳಿಗೆ ಕೂಡ ಅದೇ ಪ್ರಕಾರದಲ್ಲಿ ಹಾರ ಕೂಡ ಆಗ್ತದೆ. ಅದು ಮರಾಠಿ ಸಮುದಾಯದವರು ಈ ದೇವಿಯನ್ನು ಆರಾಧನೆ ಮಾಡಿಕೊಂಡು ಬಂದಂಥದ್ದು. ಅದೇ ಪ್ರಕಾರವಾಗಿ ಬೇರೆ ಜಾತಿಯ ಅವರು ಕರೆದರೂ ಕೂಡ ಅವರ ಹರಕೆ ಇದ್ದರೆ ಕೂಡ ಅವರ ಮನೆಗೆ ಹೋಗಿ ಹರಕೆಯನ್ನು ಶ್ರೀದೇವರು ಸ್ವೀಕರಿಸ್ತಾಳೆ. ಮತ್ತು ಅಂದರೆ ಈಗ ನಮ್ಮ ಉಡುಪಿ ಕಡೆ ಈ ಗೋಂದಲು ಪೂಜೆ ಅನ್ನೋದು ಒಂದು ಬೇರೆ ಥರ ಇರ್ತದೆ. ಅದೇ ದಕ್ಷಿಣ ಕನ್ನಡ ಈ ಕಡೆ ಬಂದಾಗ ಅದು ಗೋಂದಲ ಪೂಜೆ ಅದು ಬೇರೆ ಥರ ವಿಭಿನ್ನವಾಗಿರ್ತದೆ. ಅದೇ ಪ್ರಕಾರವಾಗಿ ಮರಾಠಿ ಸಮುದಾಯದವರು ಈ ದೇವರನ್ನು ಆರಾಧನೆ ಮಾಡಿಕೊಂಡು ಬಂದಂಥದ್ದು. ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಗದ್ದುಗೆ ದೇವಸ್ಥಾನಗಳಿವೆ. ಹಾಗೆ ನೂಜಿಯಲ್ಲಿ ಕೂಡ ಒಂದು ಪುರಾತನ ಗದ್ದುಗೆ ದೇವಸ್ಥಾನ ಒಂದು 12 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಆಗಿದೆ. ಹಾಗೆ ಈ ವರ್ಷವೂ ಕೂಡ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಮಾರ್ಚಲ್ಲಿ ಜೀರ್ಣೋದ್ಧಾರ ಆಗಿದೆ. ಅದೇ ಅಂದರೆ ಈ ಅಂದರೆ ನಮ್ಮದೊಂದು ಗೋಂದೋಳು ತಂಡ ಅಂತಿದೆ. ಆ ತಂಡದವರು ಮಾತ್ರ ನಮ್ಮಲ್ಲಿ ದೇವರ ಸೇವೆಯನ್ನು ಮಾಡಿಕೊಂಡು ಇಲ್ಲಿ ಕುಣಿತಾರೆ. ಅಂದರೆ ವಿವಿಧ ಬಣ್ಣದ ವೇಷಗಳನ್ನು ತೊಟ್ಟು, ಅಂದರೆ ಬಣ್ಣದ ಉಡುಗೆ ತೊಟ್ಟು ಈ ನರ್ತನ ಸೇವೆಯನ್ನು ಮಾಡ್ತಾರೆ. ಅಂದರೆ ನಮ್ಮದು ಒಂದೇ ತಂಡ ಇರೋದು. ಈಗ ಒಂದು ದಿನದಲ್ಲಿ ಒಂದೇ ಸೇವೆ ಮಾಡಲಿಕ್ಕೆ ಆಗೋದು. ಅಂದರೆ ಈಗ ಮರಾಠಿ ಸಮುದಾಯದಲ್ಲಿ ಈ ಬೆಳಗ್ಗೆ ತನಕ ಇರ್ತದೆ ಒಂದೊಂದು ಸಲ ಸೇವೆ. ಇದು ಬೇರೆ ಬೇರೆ ಜಾತಿಯಲ್ಲಿ ಬೇಗ ಮುಗೀತದೆ ಹಾಗೆ.